ನಮಸ್ಕಾರ. ರಣಕಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವು ಕಡೆ ಯಾವ ರೀತಿ ಬಂಡಾಯದ ಬಿಸಿ ಒಟ್ಟು ನೀವು ಗಮನಿಸಿದರೆ ಅನೇಕ ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ಆದರೆ ಚಿತ್ರದುರ್ಗ ಬಂಡಾಯ ಒಂದು ವಿಶೇಷ. ಮೊದಲು ರಘುಚಂದನ್ ಅವರಿಗೆ ಟಿಕೆಟ್ ಅಂತ ಹೇಳಲಾಗಿತ್ತು, ಆದರೆ ಕೊನೆಗಳಿಗೆಯಲ್ಲಿ ಟಿಕೆಟ್ ಕೈ ತಪ್ಪಿದ ಕಾರಣಕ್ಕಾಗಿ ಇದೀಗ ಅವರು ತೊಡೆತಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಆರದ ಬಂಡಾಯದ ಬಿಸಿ, ಬಂಡಾಯದ ಬಾವುಟ ಹಾರಿಸಿದ್ದಾರೆ ರಘುಚಂದನ್. ಏಪ್ರಿಲ್ 3ಕ್ಕೆ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆಯಂತೆ. ಯಾರ ಮನವೊಲಿಕೆಗೂ ಬಗ್ಗದ ಅಪ್ಪ ಮತ್ತು ಮಗ ಚಂದ್ರಪ್ಪ ಹಾಗೂ ಅವರ ಪುತ್ರ ಏನಾಗುತ್ತೆ ಹಾಗಾದ್ರೆ ಈ ಬಂಡಾಯದ ಕಥೆ ಏನಾಗತ್ತೆ ಹೇಳ್ತೀವಿ. ಅದರ ಒಳಸುಳಿಗಳೇನು ಅದನ್ನು ಕೂಡ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದಲ್ಲಿ ಅಲ್ಲಿನ ರಣ ಕಣ ಹೇಗಿದೆ ಒಂದ್ಸರಿ ನೋಡ್ಕೊಂಡ್ ಬಂದ್ಬೇಡ. ಆರದ ಚಿತ್ರದುರ್ಗದ ಕೇಸರಿ ಬಂಡಾಯ. ಏಪ್ರಿಲ್ 3ಕ್ಕೆ ರಘುಚಂದನ್ ನಾಮಿನೇಷನ್. ಟಿಕೆಟ್ ವಿಚಾರದಲ್ಲಿ ಶಿವಮೊಗ್ಗ, ಮಂಡ್ಯ, ಧಾರವಾಡ ಸೇರಿದಂತೆ ಹಲವು ಕಡೆ ಬಿಜೆಪಿಗೆ ಬಂಡುಕೋರರ ಬಿಸಿ ತಟ್ಟಿದೆ. ಏನೋ ಚಿತ್ರದುರ್ಗದಲ್ಲೂ ಬಂಡಾಯ ಸುಂಟ್ರಗಾಳಿಗೆ ಗೆದ್ದಿದೆ. ಕಾರಜೋಳಗೆ ಚಿತ್ರದುರ್ಗ ಟಿಕೆಟ್ ನೀಡಿದ್ದಕ್ಕೆ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಮಗ ರಘುಚಂದನ್ ರೊಚ್ಚಿಗೆದ್ದಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧಿಸೋದಕ್ಕೆ ರಘುಚಂದನ್ ನಿರ್ಧರಿಸಿದ್ದಾರೆ. ಅಭ್ಯರ್ಥಿಯಾಗಿ ಮೊದಲ ಬಾರಿ ಚಿತ್ರದುರ್ಗಕ್ಕೆ ಭೇಟಿ ನೀಡಿದ ಕಾರಜೋಳಗೆ ಗೋ ಬ್ಯಾಕ್ ಬಿಸಿ ಕೂಡ ಮುಟ್ಟಿತ್ತು. ಇದೀಗ ಬಂಡಾಯ ಶಮನಕ್ಕೆ ನಿನ್ನೆ ಎಂಎಲ್ಸಿ ರವಿಕುಮಾರ್ ಎಂಟ್ರಿ ಕೊಟ್ಟಿದ್ರು. ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಭಾಳ ಒಳ್ಳೆ ದಿನಗಳು ಬರುತ್ತೆ. ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂಥೇಳಿ ನಮ್ಮ ರಘುಚಂದನ್ ಅವರಿಗೆ, ಅವ್ರ ತಾಯಿಯವರಿಗೆ ಮಾತಾಡಿದ್ದೀವಿ. ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಪಾರ್ಟಿ MLA ಶಾಸಕ ಎಂ ಚಂದ್ರಪ್ಪ ಹಾಗೂ ರಘುಚಂದನ್ ಜೊತೆ ಸಂಧಾನ ಸಭೆ ನಡೆಸಿದ್ರು. ಆದರೆ ರವಿಕುಮಾರ್ ಮಾತಿಗೆ ಅಪ್ಪ ಮಗ ಕ್ಯಾರೆ ಅಂತಿಲ್ಲ. ಬಹುತೇಕ ರಘುಚಂದನ್ ಬಂಡಾಯದ ಬಾವುಟ ಹಾರಿಸಲಿದ್ದಾರೆ. ಏಪ್ರಿಲ್ 3ಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋ ಸಾಧ್ಯತೆ ಇದೆ. ಸ್ಥಳೀಯವಾಗಿ ಇಷ್ಟು ಜನ ಇಟ್ಕೊಂಡ್ಬಿಟ್ಟು ನೀವು 550 ಕಿಲೋಮೀಟರ್ ದೂರದಿಂದ ಕರ್ಕೊಂಬರೋ ಅವಶ್ಯಕತೆ ಇದ್ದಿಲ್ಲ ಅಂತ ಹೇಳಿದ್ವಿ ಸರ್. ಗೋವಿಂದ ಕಾರಜೋಳ ಸಾಹೇಬ್ರನ್ನ ಕರ್ಕೊಂಬಂದಿರೋ ಪರಿಸ್ಥಿತಿ ಏನು ಅದೆಲ್ಲ ವಿಮರ್ಶಿಸುವಾಗ ನಾನು ಹೇಳಿದ್ರು. ನಾನು ಯಾಕೆ ಅವ್ರು ಹೇಳಿದ ಉತ್ತರ ಸಮಂಜಸವಾಗಿ ಅನಿಸಲಿಲ್ಲ ಸರ್. ಹಾಗಾಗಿ ಇಲ್ಲ ಸರ್, ನಾವು ಈ ತೀರ್ಮಾನ ಮಾಡಿದ್ವಿ ಅಂತ ಹೇಳಿದ್ವಿ. ಅಪ್ಪ ಮಗನ ಬಂಡಾಯ ಶಮನಕ್ಕೆ ಬಿಜೆಪಿ ವರಿಷ್ಠರ ಕಸರತ್ತು ನಡೆಸಿದ್ರು ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಇತ್ತ ಶಾಸಕ ಚಂದ್ರಪ್ಪ ಸದ್ದಿಲ್ಲದೆ ಮಗನನ್ನ ಕಣಕ್ಕಿಳಿಸೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಂಡಾಯ ಹಾಗಾದ್ರೆ ಏನಾಗುತ್ತೆ, ಈ ಬಂಡಾಯದ ಕಥೆ ಏನಾಗುತ್ತೆ? ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಳಲ್ಕೆರೆಯ ಶಾಸಕ ಎಂ ಚಂದ್ರಪ್ಪಗೆ BS ಯಡಿಯೂರಪ್ಪ ಬುಲಾವ್ ಕೊಟ್ಟಿದ್ದಾರೆ. BSY ಶಾಸಕ ಎಂ ಚಂದ್ರಪ್ಪ ಹಾಗೂ ರಘುಚಂದನ್ ಅವರುಗಳನ್ನ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ. ಬೆಂಗಳೂರಿನತ್ತ ಹೊರಟಿದ್ದಾರೆ, ಆಲ್ಮೋಸ್ಟ್ ರೀಚ್ ಆಗಿದ್ದಾರೆ ಅನ್ನೋಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿಗೆ ಬನ್ನಿ ಅಂತ ಬುಲಾವ್ ಕೊಟ್ಟಿದ್ದಾರೆ BS ಯಡಿಯೂರಪ್ಪ. ಅವ್ರಿಗೆ 4ನೇ ತಾರೀಕು ಮತ್ತೆ ಬರ್ಬೇಕಂತೆ, ಅಲ್ಲಿಗೆ ಚಿತ್ರದುರ್ಗಕ್ಕೆ ಹೋಗ್ಬೇಕಂತೆ. ಯಾಕಂದ್ರೆ ಗೋವಿಂದ ಕಾರಜೋಳ ಅವತ್ತು ಅಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಸೊ ನಂಗೆ ಬರಕ್ಕಾಗಲ್ಲಪ್ಪ, 4ನೇ ತಾರೀಕು ಮತ್ತೆ ಬರಬೇಕು ಚಿತ್ರದುರ್ಗಕ್ಕೆ, ಹಾಗಾಗಿ ನೀವಿಬ್ರೇನೆ ಇಲ್ಲಿಗೆ ಬಂದು ಬಿಡಿ ಅಂತ ಕರೆಸ್ಕೊಂಡಿದ್ದಾರಂತೆ. ಧವಳಗಿರಿ ನಿವಾಸದಲ್ಲಿ BS ಯಡಿಯೂರಪ್ಪನವ್ರನ್ನ ಇವರಿಬ್ರು ಭೇಟಿ ಆಗ್ತಾರೆ. ಏನಾಗುತ್ತೆ, ಇದೂನು ಹುಲಿ ಬಂತು ಹುಲಿ ಆಗುತ್ತಾ ಅಥವಾ ನಿಜವಾಗ್ಲೂ ಒಂದು ನಾಮಿನೇಷನ್ ಫೈಲ್ ಆಗಿ ಒಂದು ಬಂಡಾಯ ಆಗುತ್ತಾ? ಬಹಳ ಕುತೂಹಲಕಾರಿಯಾಗಿದೆ. ನಾವು ನೋಡಿದ್ರೆ ಈಗ ಹಲವು ಕಡೆಗಳಲ್ಲಿ ಈ ಥರದ ಬಂಡಾಯ ಕಂಡು ಬಂದಿರತಕ್ಕಂಥದ್ದು. ಕೆಲವು ಕಡೆ ಯಡಿಯೂರಪ್ಪ ಭಾಳ ಯಶಸ್ವಿಯಾಗಿದ್ದಾರೆ ಸಂಧಾನ ಮಾತುಕತೆಗೆ. ಆದರೆ ಇಲ್ಲಿ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ದಲಿತ ಬಲ ಎಡ ಈ ರೀತಿಯ ಈ ಹೊಂದಾಣಿಕೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಹಿರಿಯ ಪತ್ರಕರ್ತರಾಗಿರುವಂತಹ ಅನಂತ್ ಶನಿವಾರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ್ ಸರ್, ಚಿತ್ರದುರ್ಗ ಎಲೆಕ್ಷನ್ ನೋಡಿದಾಗ, ಬಿಜೆಪಿಯ ಒಳಗಿನ ಒಳಬೇಗುದಿ ನೋಡಿದಾಗ, ಬಿಜೆಪಿ ಅಲ್ಲಿಂದ ಗೋವಿಂದ ಕಾರಜೋಳ ಅವರನ್ನು ಕರ್ಕೊಂಬರುವುದಕ್ಕಿಂತ ಮೊದಲು ರಘುಚಂದನ್ ಅವರ ಹೆಸರನ್ನು ತೇಲಿಬಿಟ್ಟು ತಪ್ಪು ಮಾಡ್ತು ಅಂತ ಅನಿಸುತ್ತಾ, ಅಥವಾ ಇದು ಈಗಲೂ ಕೂಡ ಬಗೆಹರಿಯುವಂಥ ಸಮಸ್ಯೆ ಅಂತ ಅನಿಸ್ತಾ ಇದೆಯಾ ನಿಮಗೆ?
ಆಡಿಯೋ ಮ್ಯೂಟ್ ಆದಂಗಿದೆ ಸರ್. ಆನಂದ್ ಸರ್. ರೈಟ್, ಕನೆಕ್ಟ್ ಆಗೋಣ ಮತ್ತೆ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಆಡಿಯೋ ಮ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ಬಂಡಾಯದ ರೀತಿಯನ್ನು ಅವತ್ತು ನೋಡಿದ್ರೆ ಜೆ ಪಿ ಶೆಟ್ಟಿ ಅವರೇ, ಎಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಆ ಓಡ್ ಬಂದಿದ್ದು, ಆ ಅಗ್ರೆಷನ್ನು, ಆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ದು, ಅವರ ಎರಡನೇ ಮಗಂಗೆ ಹೊಡ್ತಾ ಬಿತ್ತು ಅಲ್ಲಿ, ಅದು ಏನೆಲ್ಲ ಗಲಾಟೆಗಳಾಯಿತು. ಆಮೇಲೆ ಇವರಿಗೆ ಒಂದು, ನೀವು ಗೋವಿಂದ ಕಾರಜೋಳ ಅವರಿಗೆ ಕೊಡೋದಿದ್ರೆ ನೀವು ಆ ಹೆಸರನ್ನ ಪ್ರಕಟ ಮಾಡುವಂತ ಅಗತ್ಯ ಇರಲಿಲ್ಲ. ನಿಮ್ಗೆ ಹೆಸರು ಅದು ರಘುಚಂದನ್ ಅಂತ ಬಂದ್ಬಿಡುತ್ತೆ ಎಲ್ಲರೂ ಕೂಡ. ರಘುಚಂದನ್ ಫೈನಲ್ ಆಯ್ತಂತೆ, ಫೈನಲ್ ಆಯ್ತಂತೆ. ಮೊದಲು ಇದ್ದದ್ದು ಆಕ್ಚುಲಿ ಮಾದಾರ್ಚನೆಯ ಸ್ವಾಮೀಜಿ ಏನ್ ಮಾಡ್ತಾರೆ ಅನ್ನೋಂಥದ್ದು ಕುತೂಹಲ ಇತ್ತು. ಅವ್ರ ಹೆಸರೇ ತೇಲ್ಬಂತು. ಈಗ ಮಾದಾರ್ಚನೆ ಸ್ವಾಮೀಜಿ ಬಂದ್ರು ಏನಾಗುತ್ತೆ ಮೇಡಮ್, ಒಂದು ಸ್ವಾಮೀಜಿಗಳಾದ ಕಾರಣಕ್ಕಾಗಿ ಅವರನ್ನ ಮನವೊಲಿಸುವ ರೀತಿ ಬೇರೆ. ಪಾರ್ಟಿಯಲ್ಲಿ ಕಳೆದ 5 ವರ್ಷದಿಂದ ಕೆಲಸ ಮಾಡಿ ಇದ್ದಾಗ ಈಗ ವೀಣಾ ಕಾಶ್ಯಪ್ಪನವ್ರು ನಾನು ಇದೀನಿ ಅಂತ ಹೇಳಿದ ತಕ್ಷಣ ನಿಮ್ಮನ್ನು ಚೇಂಜ್ ಮಾಡಿದ ತಕ್ಷಣ ಅವರು ಕಂಪ್ಲೀಟ್ ಅದರಲ್ಲಿರ್ತಾರೆ. ಸ್ವಾಮೀಜಿಗಳದೊಂದು ವಿಚಾರ ಬೇರೆ, ಅವರು ಅದರಲ್ಲೇ ಎಲೆಕ್ಷನ್ನೇ ಮಾಡಬೇಕು ಅಂತ ಏನು ಇರೋದಿಲ್ಲ. ಬಟ್ ಚಂದ್ರಪ್ಪ ಅವರ ಮಗ ರಘುಚಂದನ್ ಆಲ್ರೆಡಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಗೋವಿಂದ ಕಾರಜೋಳ ಅವರನ್ನ ಕೊನೆಗಳಿಗೆಯಲ್ಲಿ ತಂದು ಅಲ್ಲಿ ನಿಲ್ಲಿಸಲಾಯಿತು. ಯಾಕಂದ್ರೆ ಗೋವಿಂದ ಕಾರಜೋಳ ಅವರಿಗೆ ನೀವು ಹೇಳ್ದಂಗ ಅವ್ರು ಫಸ್ಟ್ ಪ್ರಶ್ನೆ ಕೇಳಿದ್ದೆ ರಘುಚಂದನ್, ಯಾಕೆ ಮೇಡಮ್ ಇಲ್ಲಿ ಚಿತ್ರದುರ್ಗದಲ್ಲಿ ಯಾರು ಗಂಡಸರಿರ್ಲಿಲ್ವಾ ಅಂತ. ಅದು ನಿಮಗೆ ಪಕ್ಕದ ಜಿಲ್ಲೆ ಅಂದ್ರೆ ಒಂದು ವಿಚಾರ ಬೇರೆ. ಒಂದು ಪಕ್ಕದ ಜಿಲ್ಲೆಯಿಂದ ಬಂದ್ರಂತೆ ಚಿತ್ರದುರ್ಗಕ್ಕೆ. ಯಾವಾಗಲೂ ಅಷ್ಟೇ, ಕಳೆದ ಬಾರಿ ಆನೇಕಲ್ಲಿಂದ ನಾರಾಯಣ ಸ್ವಾಮಿ ಅವ್ರನ್ನ ಕರ್ಕೊಂಬಂದ್ರು. ಆಮೇಲೆ ಅಲ್ಲಿಗೆ ರಾಮುಲು ಅವರು ಬರೋದು ಭಾಳ ಈಸಿ ಅನ್ನೋ ರೀತಿಯಲ್ಲಿ ಅಲ್ಲಿ ಲೋಕಲೈಟ್ಸ್ಗಳು ಯಾರು ಇಲ್ಲ. ಅದು ಕೂಡ ಎಲ್ಲಿಂದ ತಗೊಂಡ್ಬಂದಿದ್ದೀರಿ ನೀವು, ಬಾಗಲಕೋಟೆಯಿಂದ ಕರ್ಕೊಂಡ್ಬಂದಿದ್ದೀರಿ. ಅವ್ರದ್ದು ಕಾರ್ಯಭಾರ ಇರೋದೆಲ್ಲವೂ ಕೂಡ ಈ ಬೆಳಗಾವಿಯ ಗಡಿ ಪ್ರದೇಶಗಳಲ್ಲಿ ಇರುವಂಥದ್ದು. ಎಡಗೈ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ಕರ್ಕೊಂಡು ಬಂದ್ರು ಅಂತ. ಆದರೆ ಅಷ್ಟೇ ಇರ್ಲಿಕ್ಕಿಲ್ವಾ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಹುಶಃ ಯಡಿಯೂರಪ್ಪನವರ ಕೈ ಸೇರಿದೆಯಾ ಅಥವಾ ಬಿಜೆಪಿ ವರಿಷ್ಠರ ಕೈ ಸೇರಿದೆಯಾ. ಅಲ್ಲಿ ಏನಾಗಿದೆ ಅಂದರೆ ಹೊಳಲ್ಕೆರೆ ಭಾಗದಲ್ಲಿ ಮಾತ್ರ ಇವರ ನಿಮಗೆ ಗೊತ್ತಿರೋ ಪ್ರಾಬಲ್ಯ ಇರುವಂಥದ್ದು. ಹಾಗಾಗಿ 7 ಜನ ಶಾಸಕರು ಕಾಂಗ್ರೆಸ್ನವರಿದ್ದಾರೆ. ಹಾಗಾಗಿ ಮತ್ತೆ ಎಡಗೈ ಸಮುದಾಯದ ಓಟುಗಳು ಸುಮಾರು 4 ಲಕ್ಷಕ್ಕಿಂತ ಜಾಸ್ತಿ ಇದ್ದಾವೆ. ಕನ್ಸಾಲಿಡೇಟ್ ಆಗತ್ತೆ ಅಲ್ಲಿ ಎಡಗೈ ಲೀಡರ್ನ ನಿಲ್ಸಿದ್ರೆ ಅನ್ನೋದು. ಆಮೇಲೆ ಸ್ವಲ್ಪ ಗೋವಿಂದ ಕಾರಜೋಳ ಸ್ವಲ್ಪ ಹೆಸರಿರುವಂತ ಲೀಡರ್, ಖಂಡಿತ ರಾಜ್ಯ ಕೆಲಸ ಮಾಡಿದ್ರು. ಕರೆಕ್ಟ್. ಹಾಗಾಗಿ ಮೋಸ್ಟ್ಲಿ ಕಾಂಗ್ರೆಸ್ಗೆ ಹೋಗುವಂಥ ಈ ಎಡಗೈ ಮತಗಳು ಕೂಡ ಗೋವಿಂದ ಕಾರಜೋಳ ಅವರಿಗೆ ಬರೋ ಚಾನ್ಸಸ್ ಇದೆ ಅಂತ ಇವರು ಅಂದ್ಕೊಂಡು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮತ್ತು ಇನ್ನೊಂದು ನಾನು ಕೇಳ್ಪಟ್ಟ ಹಾಗೆ ಅಲ್ಲಿ ಮಾದಾರ್ಚನೆಯ ಸ್ವಾಮೀಜಿ ಕೂಡ ಅವರ ಬೆಂಬಲಕ್ಕೆ ಇದ್ದಾರೆ ಅಂತ. ಮಾದಾರ್ಚನೆಯ ಸ್ವಾಮೀಜಿ ಅವರು ಸಂಘ ಪರಿವಾರದ ಜೊತೆಗೆ ಚೆನ್ನಾಗಿ ಇರುವಂಥವ್ರು. ಅಲ್ಲಿ ಒಟ್ಟಾರೆ ಈ ಎಲ್ಲ ಅಂಶಗಳು ಸೇರಿ ಎಲ್ಲ ಒಂದು ಕಡೆ ಚಂದ್ರಪ್ಪನವ್ರಿಗೆ ಇದು ಕಷ್ಟ ಆಗುತ್ತೆ. ಹಾಗೆಯೇ ಗೋವಿಂದ ಕಾರಜೋಳ ಅವ್ರಿಗೇನೆ ಹೆಚ್ಚು ಇದರಲ್ಲಿ ಮೇಲುಗೈ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡು ಟಿಕೆಟ್ ಕೊಟ್ರ ಗೊತ್ತಿಲ್ಲ. ಓಕೆ, ಹಾಗಿದ್ರೆ ಗೋವಿಂದ ಕಾರಜೋಳ ಒಂದು ವೇಳೆ ಕಣಕ್ಕೆ ಕೇಳಿದ್ರೆ ಗೋವಿಂದ ಕಾರಜೋಳ ನೋಡಿ, ಈ ರಘುಚಂದನ್ ಎಂ ಚಂದ್ರಪ್ಪ ಅವ್ರ ಮಗ 5 ಬಾರಿ ಶಾಸಕರಾಗಿದ್ರು. ಈಗ ಬಾಗಲಕೋಟೆಯಿಂದ ಕರ್ಕೊಂಡ್ಬಂದು, ಬಾಗಲಕೋಟೆ ಅಂತಂದರೆ ಇವರು ಮುಧೋಳದಿಂದ ಈ ಬಾರಿ ಸೋತಿದ್ರು. ವಿಜಯಪುರದಿಂದ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ರಮೇಶ್ ಜಿಗಜಿಣಗಿ ಅಲ್ಲಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹೇಳಿದರು. ಅದು ಈಗ ಚಿತ್ರದುರ್ಗ ಮೀಸಲು ಕ್ಷೇತ್ರ ಏನು ಪ್ಲಸ್ ಮೈನಸ್ ಹೇಳ್ತೀನಿ. ಈ ಭಾಗದಲ್ಲಿ ಸಂಘ ಪರಿವಾರ ಭಾಳ ಪ್ರಬಲವಾಗಿದೆ. ಸೊ ಹಾಗಾಗಿ ಸಂಘ ಪರಿವಾರ ಇದ್ದ ತಕ್ಷಣ ಅಲ್ಲಿ ನಿಮಗೆ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋದು ಈಸಿ. ಈ ಭಾಗದಲ್ಲಿ ಸಂಘ ಪರಿವಾರ ಪ್ರಚಾರವನ್ನು ಮಾಡುತ್ತೆ. ದಲಿತ ಎಡಗೈ ಸಮುದಾಯದ ಬಲ ನೋಡಿ, 4 ಲಕ್ಷ ವೋಟ್ಗಳಿದೆ. ದಲಿತ ಎಡಗೈ, ಈ ಎಡಗೈ ಬಲಗೈ ಇದು ಆ ಎಡಗೈ ಬಲಗೈ ಇದೆಯಲ್ಲ, ಅದೊಂದು ರೀತಿಯಲ್ಲಿ 2 ಎಕ್ಸ್ಟ್ರೀಮ್ ಮುಖಗಳು. ನಿಮಗೆ ಬಲಗೈ ಅಂತಂದರೆ ಈಗ ಮುನಿಯಪ್ಪ ಅಂತ ತಗೊಳ್ಳಿ ನೀವು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ. ಇವು ದಲಿತ ಆದರೂ ಕೂಡ ಬಲಗೈ ಎಡಗೈ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ವಿಶೇಷವಾಗಿ ಎಡಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋದಕ್ಕೆ ಕರೆಕ್ಟ್ ನೀವು ಹೇಳಿದಾಗೆ ಬೇರೆ ಜಾಗಗಳು ಜಾಸ್ತಿ ಕಡೆ ಇಲ್ಲ. ಎಸ್, ನಿಮಗೆ ಎಸ್ಸಿ ಕ್ಷೇತ್ರವಾಗಿರೋದ್ರಿಂದ ಕೂಡ ಅನಂತ್ ಶಿವಾರ್ ಅವರು ನಮ್ಮೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ್ ಸರ್, ಏನು ಅನಿಸುತ್ತೆ ನಿಮಗೆ ಚಿತ್ರದುರ್ಗ ಚುನಾವಣೆ, ವಿಶೇಷವಾಗಿ ಬಿಜೆಪಿ ಪಾಲಿಟಿಕ್ಸ್? ಏನೇ ಕಿತ್ತಾಟಗಳು ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಅನೇಕ ಕಡೆಗಳಲ್ಲಿ ನೀವು ಹೇಳ್ತಾ ಇದ್ರಿ ಯಡಿಯೂರಪ್ಪನವರು ಈಗಾಗಲೇ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಸಾಲ್ವ್ ಆಗಿದೆ ಅಂತ ಹೇಳಿ. ಬಹುಶಃ ಚಿತ್ರದುರ್ಗದ್ದು ಹಾಗೆ ಆಗ್ತಾ ಇದೆ. ಚಂದ್ರಪ್ಪ ಮತ್ತು ರಘುಚಂದನ್ ಅವ್ರನ್ನ ಕರ್ಸಿ ಯಡಿಯೂರಪ್ಪನವರು ಮಾತಾಡ್ಲಿಲ್ಲ ಅನ್ನೋದೇ ಬಹಳ ದೊಡ್ಡ ಆಕ್ಷೇಪ ಆಯ್ತು ಅವ್ರದ್ದು. ಟಿಕೆಟ್ ಅನೌನ್ಸ್ ಆಗಕ್ಕೆ ಮುಂಚೆ ಕೂಡ ಮಾತಾಡಿಲ್ಲ ಅಂತ ಹೇಳಿ, ಟಿಕೆಟ್ ಅನೌನ್ಸ್ ಆದ್ಮೇಲೂ ಕೂಡ ಮಾತಾಡಿಲ್ಲ ಅನ್ನೋದು ನನಗೆ ಅವರ ಆಪ್ತ ಬಳಗದಿಂದ ತಿಳಿದು ಬಂದಿರೋದು ಏನಂದ್ರೆ, ಅಟ್ಲೀಸ್ಟ್ ಒಂದು ಸಲ ಮಾತಾಡುವ ಸೌಜನ್ಯ ತೋರಿಸಿದ್ರೆ ಯಡಿಯೂರಪ್ಪನವರು ಇಟ್ ವಿಲ್ ಬಿ ಫೈನ್ ಅಂತ ಹೇಳಿ ನನಗನ್ಸುದು. ಬಹುಶಃ ಇದು ರಿಸಾಲ್ವ್ ಆಗತ್ತೆ ಚಿತ್ರದುರ್ಗದ್ದು.
ಸ್ವಲ್ಪ ಕಗ್ಗಂಟಾಗಿರೋದು ಬಿಜೆಪಿಗೆ ಈಶ್ವರಪ್ಪನವ್ರದ್ದು ಅಂತ ಅನ್ಸುತ್ತೆ ಸದ್ಯಕ್ಕೆ. ಯು ಡೋಂಟ್ ನೋ ನಾಳೆ ಏನಾಗ್ಬೋದು, ಅಮಿತ್ ಶಾ ಅವರು ಬಂದ್ ಹೋದ್ಮೇಲೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಕಗ್ಗಂಟಾಗಿರೋದು ಬಹುಶಃ ಈಶ್ವರಪ್ಪನವ್ರದ್ದು. ಚಿತ್ರದುರ್ಗ ಇಸ್ ಪ್ರಾಬಬ್ಲಿ ಗೋಯಿಂಗ್ ಟು ಬಿ ರಿಸಾಲ್ವ್ಡ್ ಅಂತ ಅನ್ಸುತ್ತೆ. ಓಕೆ, ಅನಂತ್ ಶನಿವಾರ ಅವರೇ, ಚಿತ್ರದುರ್ಗ ಒಂದು, ಈಶ್ವರಪ್ಪನವರು, ಕರಡಿ ಸಂಗಣ್ಣ ಕೊಪ್ಪಳದಲ್ಲಿ, ಸದಾನಂದ ಗೌಡ್ರು, ಮಾಧುಸ್ವಾಮಿ, ಈ 5 ಜನ ಬಹಳ ಪ್ರಮುಖವಾಗಿ ರೆಬೆಲ್ ಆಗದಂತವ್ರು. ಯಡಿಯೂರಪ್ಪನವರೇ ನಮಗೆ ಟಿಕೆಟ್ ತಪ್ಪಿಸಿದ್ದು ಅಂತ ಓಪನ್ ಆಗಿ ಒಂದಷ್ಟು ಕಡೆ ಹೇಳ್ದಂಥವ್ರು. ಸೊ ಇದರಲ್ಲಿ ನೀವು ಹೇಳಿದಾಗೆ 2-3 ಕಡೆ ಅವರು ಸಂಧಾನ ಯಶಸ್ವಿ ಆಗತ್ತೆ ಅಂತ ಅನ್ಸುತ್ತೆ. ಅಥವಾ ನೀವು ಹೇಳಿದಾಗೆ 5 ಕಡೆ ಸಂಧಾನ ಯಶಸ್ವಿಯಾಗಿ ಯಡಿಯೂರಪ್ಪನವರು 100/100 ತಗೋತಾರ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಮತ್ತೆ ಆ ಡಿವೈಡ್ ಏನಿದೆಯಲ್ಲ ಬಿಜೆಪಿ ವರ್ಸಸ್ ಯಡಿಯೂರಪ್ಪ ಅನ್ನೋ ಒಂದು ಬೇಸಿಕ್ ಡಿವೈಡ್ ಅದು ಉಳ್ಕೊಳ್ಳುತ್ತಾ? 100/100 ತಗೊಳ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಅದು ಅನುಮಾನ. ಅದು ಆದ್ರೆ ಸದ್ಯದ ಮಟ್ಟಿಗೆ ಕ್ರೈಸಿಸ್ ಸ್ವಲ್ಪ ರಿಸಾಲ್ವ್ ಆಗೋ ಸಾಧ್ಯತೆ ಇದೆ. ಇದು ಇನ್ನೊಂದು ಏನ್ ತೋರಿಸುತ್ತೆ ಅಂತಂದ್ರೆ, ಅಮಿತ್ ಶಾ ಮತ್ತು ಮೋದಿ ಅವರ ನಾಯಕತ್ವಕ್ಕೆ ಉತ್ತರ ಭಾರತದಲ್ಲಿ ಇರುವಷ್ಟು ಏನೋ ಶಕ್ತಿ ದಕ್ಷಿಣ ಭಾರತದಲ್ಲಿ ಇಲ್ವೇನೋ ಅಂತೇಳಿ. ದಕ್ಷಿಣ ಭಾರತದ ನಾಯಕರುಗಳು ಹೈಕಮಾಂಡ್ ಅನ್ನು ಮೀರಿ ತಮ್ಮ ನಿರ್ಧಾರವನ್ನ ತಗೊಳ್ಳೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, there is some instability down the south when it comes to high-command's leadership. ಬಟ್ ಇದು ಸಾಲ್ವ್ ಆಗೋದಿಲ್ವಾ? ಸಾಲ್ವ್ ಆಗತ್ತೆ ಸದ್ಯಕ್ಕೆ. ಬಟ್ ನೀವು ಹೇಳಿದಾಗೆ ಬಿಜೆಪಿ ವರ್ಸಸ್ BSY ಅಂತ ಏನಂದ್ರಿ, ಆ ಕುದಿ ಇದೆಯಲ್ಲ, ಆ ಕುದಿ ಪಕ್ಷದ ಒಳಗಡೆ ಖಂಡಿತವಾಗ್ಲೂ ಇದೆ. ಕಳೆದ ಹಲವಾರು ದಿನಗಳಿಂದನೂ ಇತ್ತು. ಈ ಎಲೆಕ್ಷನ್ ನಲ್ಲಂತೂ ಇಡೀ ಪಕ್ಷವನ್ನ ಬಿಜೆಪಿಯವರು ಯಡಿಯೂರಪ್ಪನವರಿಗೆ ವಹಿಸಿಕೊಟ್ಟು ಬಿಟ್ಟಿದಾರನೋ ಅನ್ನೋ ರೀತಿಯ ಭಾವನೆ ಇದೆಯಲ್ಲ, ಆ ಕುದಿ ಎಲೆಕ್ಷನ್ ನಲ್ಲಿ ಹೇಗ್ ಬೇಕಿದ್ರು ಕೆಲಸ ಮಾಡುವುದು. ಮೋದಿ ಎಲೆಕ್ಷನ್ ಅಲ್ಲ, ಒಂದು ನೀವು ಈಶ್ವರಪ್ಪನವ್ರದ್ದು ಸ್ವಲ್ಪ ಹೇಳಿದ್ರಿ ನೀವು, ನನಗೆ ಅದೊಂದು ಏನು ಅನಿಸ್ತಾ ಇದೆ. ಈಶ್ವರಪ್ಪನವರು ಅಷ್ಟೊಂದು ಪ್ರಭಾವಶಾಲಿಯಾಗಿ ತೊಂದರೆ ಕೊಡಬಹುದಾ? ನಂಬರ್ 1. ಎರಡನೇದಾಗಿ ನೀವು ಹೇಳಿದ್ರಿ ಪಕ್ಷದ ಒಳಗಡೆ BSY ಮತ್ತು ಪುತ್ರನ ಏನು ಹೋಲ್ಡ್ ಜಾಸ್ತಿ ಇದೆ ಅಂತ ಹೇಳಿ. ಹಂಗಿದ್ದವರು ಕಳೆದ ಬಾರಿ ಅವರ ಹೋಲ್ಡೇ ಇರಲಿಲ್ಲ, ಯಾಕೆ ಗೆಲ್ಸಿರಲಿಲ್ಲ? ಮತ್ತೆ 66ಕ್ಕೆ ಯಾಕೆ ನಿಲ್ಲಿಸಿದ್ರು? ಕರೆಕ್ಟ್. ಅಂದ್ರೆ ಈಗ ಒಂದು ಪಕ್ಷದ ಒಳಗಡೆ ನಡೀತಿರೋ ಮಾತುಕತೆ ಏನಂತಂದ್ರೆ, ನನಗೆ ತಿಳಿದು ಬಂದ ಮಟ್ಟಿಗೆ ಈ ಹೈಕಮಾಂಡ್ ಮಟ್ಟದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಸೋಲಾಯ್ತಲ್ಲ, ಆ ಸೋಲಿಗೆ ಕಾರಣನೇ ಯಡಿಯೂರಪ್ಪನವರನ್ನ ಇಗ್ನೋರ್ ಮಾಡಿದ್ದು, ಅವ್ರನ್ನ ಸೈಡ್ ಲೈನ್ ಮಾಡಿದ್ದು. ಹಾಗಾಗಿ ಅವ್ರು ಇಲ್ಲದೆ ಇದ್ರೆ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಬರಲೇಬೇಕು, ಇನೆವಿಟಬಲ್ ಅನ್ನೋ ರೀತಿಯ ಒಂದು ಭಾವನೆಯನ್ನ ಹೈಕಮಾಂಡ್ ನಲ್ಲಿ ಮೂಡಿಸಿದ್ದಾರೆ. ಹಾಗಾಗಿ ಈ ಸಲ ಯಡಿಯೂರಪ್ಪನವ್ರಿಗೆ ಸಂಪೂರ್ಣ ನಿಯಂತ್ರಣವನ್ನ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಅದು ನಿಜಾನ? ಪಕ್ಷದ ಒಳಗಡೆ ಹೇಳೋ ಪ್ರಕಾರ ಅದು ನಿಜ ಅಲ್ಲ. ಆ ತರದ ಒಂದು ಭಾವನೆ ಇದೆ. ಬಹುಶಃ this is going to be a make or break election for ಯಡಿಯೂರಪ್ಪ's family ಅಂತ ನನಗನ್ಸುತ್ತೆ, ನಾಟ್ ಫಾರ್ ಬಿಜೆಪಿ. ಬಿಜೆಪಿ ಈಸ್ ಗ್ಯಾಂಬ್ಲಿಂಗ್. ಅದು ಬರ್ಲೇ ಇರ್ಲಿ, ನೋಡೋಣ. ದೇ ಹ್ಯಾವ್ ದೇರ್ ಫೋರ್ಟ್ರೆಸ್ ಎಲ್ಸ್ವೇರ್. ಬೇರೆ ಬೇರೆ ಕಡೆಗಳಲ್ಲಿ ಅವರ ಬಲಾಢ್ಯ ಕೋಟೆಗಳಿವೆ. ಕರ್ನಾಟಕದಲ್ಲಿ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿ ಕೈಂಡ್ ಆಫ್ ರಿಸಲ್ಟ್ ದಟ್ ದೇ ಗಾಟ್ ದಿ ಲಾಸ್ಟ್ ಟೈಮ್. ಹೋಗ್ಲಿ ಅನ್ನೋ ತರದ್ ಇರಬಹುದೇನೋ. ಸಾರಿ. Yes, sir. Right. Thank you for the analysis. Thanks, sir. B. ಚಂದ್ರಪ್ಪ ರೆಡಿ ಆಗಿದ್ದಾರೆ, ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ. BN ಚಂದ್ರಪ್ಪನವರು. ಓಕೆ, BN ಚಂದ್ರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. ಪಾವಗಡ ವೆಂಕಟರಮಣಪ್ಪನವರು ಹೇಳಿರೋ ಮಾತು ನಿಮಗೆ ಗೊತ್ತಿರುತ್ತೆ. ಈ ಸಾರಿ ನಮ್ಮ ಕ್ಷೇತ್ರದಲ್ಲಂತೂ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ 7 ಜನ ಇದ್ರೂ ಕೂಡ ಶಾಸಕರು ಒಟ್ಟಾಗಿಲ್ಲ. ಸೊ ನಿಮ್ಗೆ ಈ ಸಾರಿ ಬಹಳ ಟಫ್ ಇದೆ, ಚಾಲೆಂಜಿಂಗ್ ಆಗಿದೆ ಅಂತ ನಿಮ್ ಕ್ಷೇತ್ರ ಜನ ಹೇಳ್ತಾರೆ. ಏನ್ ಹೇಳ್ತೀರಿ? ಇಲ್ಲಮ್ಮ, ಆ ರೀತಿ ಇಲ್ಲ. 8 ಕ್ಷೇತ್ರದಲ್ಲಿ 7 ಕ್ಷೇತ್ರ ಇವತ್ತು ಜಯಶಾಲಿ ಆಗಿದ್ದಾರೆ. 7 ಕ್ಷೇತ್ರದಲ್ಲಿ ಇವತ್ತು ಶಾಸಕರಿದ್ದಾರೆ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೆಂಕಟಣ್ಣಪ್ಪನವರು ಅವ್ರ ಮಗನಿಗೆ, ಹಿರಿ ಮಗನಿಗೆ ಟಿಕೆಟ್ ಕೇಳಿದ್ರು. ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಒಂದು ಕೋಪದಿಂದ ಆ ರೀತಿ ಮಾತಾಡಿದ್ದಾರೆ ವಿನಃ ನನ್ನ ಮೇಲೆ ವೈಯಕ್ತಿಕ ಉದ್ದೇಶ ಇಲ್ಲ ಅವರಿಗೆ. ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು, ಶಾಸಕರು ಎಲ್ಲ ಅವ್ರ ಮನೆಗೆ ಹೋಗಿ ಮಾಡಿದ್ದೇವೆ. ಅವ್ರು ಹೇಳಿದ್ರು ಅವಾಗ, ಇಲ್ಲ ನಮ್ಮ ಸಮುದಾಯಕ್ಕೆ ಒಂದೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ, ಅದಕ್ಕೋಸ್ಕರ ನಮ್ಮ ಸಮುದಾಯದ ಪರವಾಗಿ ನಾವು ಸಿಟ್ ಮಾಡಿದ್ದೇವೆ, ಅದನ್ನ ನಾನು ಮರ್ತಿದ್ದೇನೆ, ಅದು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳಿಲ್ಲ ಅನ್ನುವಂತ ಮಾತನ್ನು ಹಿರಿಯರಾದ ವೆಂಕಟಣ್ಣಪ್ಪನವರು ಹೇಳಿದ್ದಾರೆ. ಈಗೆಲ್ಲ ಶಮನ ಆಗಿದೆ. ಚಂದ್ರಪ್ಪ ಅವರೇ, ಈ ಹಿಂದೆ ಕೂಡ ನೀವು ಅಲ್ಲಿಂದ MP ಆಗಿ ಇದ್ರಿ.
ನಂತರ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ನಾರಾಯಣ ಸ್ವಾಮಿ ಅವರು ನಂತರ ನಮ್ಮ ವಸಂತ ನಗರದಲ್ಲಿ ಇದ್ರಿ. ಹೌದು ಸರ್ ಮಾತಾಡೋಣ. ಒಮ್ಮೆ MP ಕೂಡ ಆಗಿದ್ರಿ, ನಂತರ ನಾರಾಯಣ ಸ್ವಾಮಿ ಅವರಾದ್ರು. ನಿಮ್ಮ ಕೊಡುಗೆ ಏನು? ಯಾವ ಕಾರಣಕ್ಕಾಗಿ ನಿಮ್ಮನ್ನು ಗೆಲ್ಲಿಸಬೇಕು ಚಿತ್ರದುರ್ಗದಲ್ಲಿ? ಸರ್, ನಾನು 5 ವರ್ಷಗಳ ಕಾಲ ಸಂಸದನಾದ ಮೇಲೆ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಮಾಡಿದ್ದೇನೆ. ಸಮುದಾಯ ಭವನಗಳನ್ನು ಮಾಡಿದ್ದೇನೆ. ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಕೊಟ್ಟಿದ್ದೇನೆ. ಹೈಮಾಸ್ಟ್ ಲೈಟ್ ಹಾಕ್ಸಿದ್ದೇನೆ. ಪ್ರತಿ ಹಳ್ಳಿಯಲ್ಲಿ ಇದೆ ಸರ್. ಇವತ್ತು ನನ್ನ ಗುರುತುಗಳನ್ನ ಬಿಟ್ಟಿದ್ದೇನೆ. ಮತ್ತೆ ಯಾಕೆ ಸೋತ್ರಿ ಕಳೆದ ಬಾರಿ? ಅಪ್ಪರ್ ಭದ್ರಾ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಸೋತ ನಂತರನೂ ಸಹ ನಾನು ಗೆದ್ದವರಿಗಿಂತ 4 ಪಟ್ಟು ಕ್ಷೇತ್ರದಲ್ಲಿ ಇದ್ದು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ ಅಂತ ನಾನು ಹೇಳೋದಿಲ್ಲ, ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಅಂತ ಕೇಳ್ತೀನಿ ಸರ್. ಬಟ್ ನಿಮಗೆ ಗೋವಿಂದ ಕಾರಜೋಳ ಅವರು ಬಂದ ಕಾರಣಕ್ಕಾಗಿ ಸ್ವಲ್ಪ ಕಷ್ಟವಾಗಬಹುದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಾನ? ನಿಮ್ಗೆ ಗೋವಿಂದ ಕಾರಜೋಳ ಈಸಿ ಇದ್ರ, ರಘುಚಂದನ್ ಈಸಿ ಇದ್ರ ಸರ್? ನಿಮಗೆ ಗೋವಿಂದ ಕಾರಜೋಳ ಈಸಿನಾ, ರಘುಚಂದನ್ ಈಸಿನಾ? ನಾನು ಅವ್ರ ಬಗ್ಗೆ ಹೆಚ್ಚು ಗೋವಿಂದ ಕಾರಜೋಳ ಅವರು ಹಿರಿಯರಿದ್ದಾರೆ. ಅವರಿಗೆ ಏನು ಗೊತ್ತಿಲ್ಲ ಸರ್ ಈ ಜಿಲ್ಲೆಯಲ್ಲಿ. ಪಾಪ ಏಕಾಏಕಿ ತಗೊಂಡ್ಬಂದು 3 ದಿವಸ ನಾಮಿನೇಷನ್ ಇರುವಾಗ ತಂದ್ಬಿಟ್ಟಿದ್ದಾರೆ. ಅವರಿಗೆ ಈ ಜಿಲ್ಲೆಯ ಚಿತ್ರ ಏನೇನು ಗೊತ್ತಿಲ್ಲ ಸರ್. ಅವರ ಭಾಷೆನೇ ಬೇರೆ, ಇಲ್ಲಿ ಭಾಷೆನೇ ಬೇರೆ, ಆಹಾರ ಪದ್ಧತಿನೇ ಬೇರೆ. ಚಂದ್ರಪ್ಪನವರೇ, ನಾವು ಹಿಂದೆ ನೋಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಅವ್ರು ಮೈಸೂರಲ್ಲಿ ಕಂಟೆಸ್ಟ್ ಮಾಡೋವಾಗ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಚಿಕ್ಕಮಂಗ್ಳೂರಿನಿಂದ ಇದ್ರು. ಗೆಲ್ಲೋದು ಸೋಲೋದು ಖಂಡಿತವಾಗ್ಲೂ ಹೊರಗಡೆಯಿಂದ ಬಂದವ್ರು ಗೆಲ್ಲೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು. ಎರಡನೇದು, ಈಗ ಜಯಪ್ರಕಾಶ್ ಶೆಟ್ಟಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಿಮ್ಗೆ ರಘುಚಂದನ್ ಈಸಿ ಇತ್ತ, ಗೋವಿಂದ ಕಾರಜೋಳ ಈಸಿ ಇತ್ತ ಅಂತ. ಗೋವಿಂದ ಕಾರಜೋಳ ನಿಂತಿರೋದ್ರಿಂದ ಟಫ್ ಆಗಿದೆ. ಯಾಕೆ ಅಂತ ನೀವೇ ಇದು ಉತ್ತರ ಹೇಳ್ಬೇಕು. ಶಿರಾ, ಪಾವಗಡ, ಚಳ್ಳಕೆರೆ, ಹಿರಿಯೂರು. ಅಲ್ಲ, ಒಂದ್ ನಿಮಿಷ. ಶಿರಾ, ಪಾವಗಡ, ಚಳ್ಳಕೆರೆ, ಹಿರಿಯೂರು, ಹೌದಾ? JDS ಬೆಲ್ಟ್ ಇದು. ಇಲ್ಲಿ JDS ಸ್ಟ್ರಾಂಗ್ ಆಗಿದೆ. ಈ ಸರಿ ಮೈತ್ರಿ ಆಗಿದೆ. ಇನ್ನು ಉಳಿದಿರೋದು ಹೊಸದುರ್ಗ, ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಳಲ್ಕೆರೆ. ಇದು ಲೋಕಸಭಾ ಬಂದಾಗ BJP ಬೆಲ್ಟ್. ಸೊ ಕಾರಜೋಳ ಅವರಿಗೆ ಎಲ್ಲ ಎಡ್ಜಿದೆ. ನಿಮಗ್ ಸವಾಲು ಅಂತ. ಮೇಡಮ್, ಕಳೆದ ಚುನಾವಣೆಯಲ್ಲಿ JDSನವರು ನಮ್ಮ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಜಾತ್ಯತೀತ ತತ್ವ ಅಂತ. ಈ ಸಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು 50% JDSನವರು ಇವತ್ತು ಕಾಂಗ್ರೆಸ್ಗೆ ವೋಟ್ ಆಗ್ತಾ ಇದ್ದಾರೆ. ಮುಸಲ್ಮಾನರು ವೋಟ್ ಆಗ್ತಾ ಇಲ್ಲ. ಮತ್ತು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟಂತ 50% ಜನ ಕಾಂಗ್ರೆಸ್ಗೆ ಮತ ಕೊಡ್ತಾ ಇದ್ದಾರೆ ಮೇಡಮ್. ಇಲ್ಲಿ ಇದು ವಾಸ್ತವಾಂಶ. ಓಕೆ, ಥ್ಯಾಂಕ್ ಯು BN ಚಂದ್ರಪ್ಪ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. BN ಚಂದ್ರಪ್ಪ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನಿಂದ. ಈ ಹಿಂದೆ ಒಮ್ಮೆ MP ಆಗಿದ್ದರು. ಅದಾದ ನಂತರ ಚಂದ್ರಪ್ಪ ಅವರು 5 ಬಾರಿ ಶಾಸಕರಾದಂಥವ್ರು. ಅವರ ಪುತ್ರನಿಗೆ ಈ ಬಾರಿ ಚಂದ್ರಪ್ಪ, BN ಚಂದ್ರಪ್ಪ, N ಚಂದ್ರಪ್ಪ, ಅವರ ಪುತ್ರನಿಗೆ ಟಿಕೆಟ್ ರಘುಚಂದನ್ಗೆ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು. ಹಾಗಾಗಿ ಗೋವಿಂದ ಕಾರಜೋಳ ವರ್ಸಸ್ ಹಿರಿಯ ನಾಯಕರಾಗಿರುವಂಥ ಗೋವಿಂದ ಕಾರಜೋಳ, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು BJP ನಾಯಕರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರಜೋಳ ಸರ್ ನಮಸ್ಕಾರ. ಸ್ವಲ್ಪ ಹೆಚ್ಚು ಮಾಡಿ. ಕಾರಜೋಳ ಸರ್ ನಮಸ್ಕಾರ. ಓಕೆ, ಹೊಸತು ನಿಮಗೆ ಚಿತ್ರದುರ್ಗ, ಆದರೆ ಸಮುದಾಯದ ಬಲ ಇದೆ. ಏನು ಅಂತ ಕೇಳಲಿ ನಾನು ಇದನ್ನು ನಿಮಗೆ? ಅಲ್ಲಿ ವಿಜಯಪುರದಲ್ಲಿ ತಪ್ಪಿದ್ದಕ್ಕೆ ಇಲ್ಲಿ ಕೊಟ್ಟರು ಅಂತ ಕೇಳಲ್ಲ, ಅಥವಾ ನಿಮ್ಮನ್ನು ಉಪಯೋಗಿಸಿಕೊಂಡು ಪಾರ್ಟಿ ಉಳಿದ ಕಡೆ ಸಮುದಾಯದ ಬೆಂಬಲವನ್ನು ಪಡೆಯುವಂಥ ಪ್ರಯತ್ನ? ಈ ರೀತಿ ಒಂದು ಪ್ರಶ್ನೆ ನಿಮ್ಮ ಮುಂದೆ ಉದ್ಭವ ಆದರೆ ಏನು ಉತ್ತರ ಸರ್? ರೊಟೇಟ್ ಓಕೆ, ನಾನು ಲೈವ್ಗೆ ಸಂಪರ್ಕ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಈ ನಡುವೆ ಮತ್ತೊಂದು ಪಾಯಿಂಟ್ಗಳನ್ನು ನೋಡೋಣ. ಚಂದ್ರಪ್ಪ ಅವರ ಪ್ಲಸ್ ಮೈನಸ್ ಏನು ಹಾಕಿ? ಯಾವ ಥರ ಅಲ್ಲಿ ಆ ಗಲಾಟೆ ನಡೆದಿತ್ತು ಅನ್ನೋದನ್ನ ನೋಡಿದ್ರೆ ಇವತ್ತು BS ಯಡಿಯೂರಪ್ಪನವ್ರ ಮನೆ ಹತ್ರ ರೈಟ್ ಚಿತ್ರದುರ್ಗದಲ್ಲಿ 7 ಕೈ ಶಾಸಕರ ಅಲ್ಲಿ ಇದ್ದಾರೆ, ಸಿಟ್ಟಿಂಗ್ MLAಗಳು. ಇದುವೇ ಕಾಂಗ್ರೆಸ್ನ ಶಕ್ತಿ ಅಂತ ಕಾಂಗ್ರೆಸ್ ಹೇಳುತ್ತೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಆಗುವಂಥ ಸಂದರ್ಭಗಳಲ್ಲಿ ವೋಟಿಂಗ್ ಪ್ಯಾಟರ್ನೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ 4 ಮುಖಂಡರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಎಲ್ಲವನ್ನೂ ಕೂಡ ಕೊಡಲಾಗಿದೆ, ಇಲ್ಲ ಅಂತಲ್ಲ. ಒನ್ಸ್ ಅಗೇನ್ ಕಾರಜೋಳ ಅವರು ನಮ್ಮೊಂದಿಗಿದ್ದಾರೆ. ಕಾರಜೋಳ ಸರ್, ಚಿತ್ರದುರ್ಗ ನಿಮಗೆ ಹೊಸದು, ಆದರೆ ಸಮುದಾಯದ ಬಲ ಇದೆ, ನೀವು ಕೂಡ ದೊಡ್ಡ ನಾಯಕರು. ನನ್ನ ಒಂದು ಪ್ರಶ್ನೆ, ಒಂದು ವೇಳೆ ರಾಜಕೀಯ ಪಡಸಾಲೆಯಲ್ಲಿ ಇದು ಕೇವಲ ವಿಜಯಪುರದಲ್ಲಿ ತಪ್ಪಿತು ಅನ್ನೋ ಕಾರಣಕ್ಕಾಗಿ ಹಿರಿಯರಾಗಿರುವಂಥ ಗೋವಿಂದ ಕಾರಜೋಳ ಅವರನ್ನು
ಚಿತ್ರದುರ್ಗದಲ್ಲಿ ಒಂದು ಸೆಟಲ್ ಮಾಡಲಾಯಿತು, ಆ ಮೂಲಕ ಸಮುದಾಯದ ಓಟು ಬೇಕು, ಆದರೆ ಕಾರಜೋಳ ಬೇಡ ಅಂತ ಬಂದರೆ ಹೆಂಗೆ ಅಂತ ಪ್ರಶ್ನೆ ನಿಮ್ಮ ಮುಂದೆ ಉದ್ಭವ ಆದರೆ? ನಮಸ್ಕಾರ. ಆ ಪ್ರಶ್ನೆ ಉದ್ಭವ ಆಗುದೇ ಇಲ್ಲ. ಮತ್ತು ಮೊದಲನೇದ್ದು ಬಿಜಾಪುರದಲ್ಲಿ ತಪ್ಪಿತ್ತು ಅನ್ನೋ ಪ್ರಶ್ನೆ ಇಲ್ಲ. ಬಿಜಾಪುರದಲ್ಲಿ ಕೋರ್ ಕಮಿಟಿ ನಮ್ದೇ ಫೈನಲ್ ಮಾಡಿದ್ರು. ರಮೇಶ್ ಜಿಗಜಿಣಗಿ ಅವರು ಸೀನಿಯರ್ ಇದ್ದಾರೆ, ಅವ್ರನ್ನೇ ಕಂಟಿನ್ಯೂ ಮಾಡಿ ಅಂತ ನಾನೇ ವಿನಂತಿ ಮಾಡಿದೆ ಕೋರ್ ಕಮಿಟಿಯಲ್ಲಿ. ಇಲ್ಲಿ ನಾರಾಯಣ ಸ್ವಾಮಿ ಅವರು ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ, ನನಗ ರಾಷ್ಟ್ರ ರಾಜಕಾರಣಕ್ಕಿಂತಲೂ ರಾಜ್ಯ ರಾಜಕಾರಣಕ್ಕೆ ಬರ್ಬೇಕಾಗ್ಯದ ಅಂದಾಗ ಪಕ್ಷದ ವರಿಷ್ಠರೆಲ್ಲರೂ ಸೇರಿ, ಜಿಲ್ಲಾದ ನಾಯಕರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ಕಾರಜೋಳ್ರೆ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು. ಪಕ್ಷದ ಆದೇಶವನ್ನ ಧಿಕ್ಕರಿಸ್ತಕ್ಕಂತ ಶಕ್ತಿ ನನಗಿಲ್ಲ, ಹಾಗಾಗಿ ನಾನು ಒಪ್ಕೊಂಡೆ. ಖಂಡಿತವಾಗಿಯೂ ಇವತ್ತು ನಮ್ಮ ಮುಂದಿರ್ತಕ್ಕಂತ 2 ಪ್ರಶ್ನೆಗಳು. ಒಂದು, ದೇಶದ ಸ್ವಾತಂತ್ರ್ಯ ಬಂದು 60 ವರ್ಷದಲ್ಲಿ ಕಾಂಗ್ರೆಸ್ನವರು ಮಾಡಿರ್ತಕ್ಕಂತ ಅಭಿವೃದ್ಧಿ, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂತ ಅಭಿವೃದ್ಧಿ, ಎರಡನ್ನೂ ತುಲನಾತ್ಮಕವಾಗಿ ನೋಡಿದಾಗ 2 ಪಟ್ಟು ಹೆಚ್ಚಾಗಿದೆ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕಾರಜೋಳ ಸರ್ ಕರೆಕ್ಟ್ ನೀವು ಹೇಳ್ತಾ ಇರೋದು. ಆದ್ರೆ ಚಿತ್ರದುರ್ಗದಲ್ಲಿ ಅಲ್ಲಿನ ಜನರ ಪ್ರಶ್ನೆ, ಮೊನ್ನೆ ಈಗ 4-5 ದಿನಗಳಿಂದ ಏನ್ ಬಂಡಾಯ ನೋಡಿದ್ವಲ್ಲ, ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದು ನಿಮ್ಮ ಎದುರಿಗೆ ಇಡಬೇಕು. ಯಾಕಂತಂದ್ರೆ ನೀವು ಬಿಜೆಪಿಯಲ್ಲಿ ಸದ್ಯ ಇರ್ತಕ್ಕಂಥ ಎಡಗೈ ಸಮುದಾಯದ ಅತ್ಯಂತ ಮುತ್ಸದ್ದಿ ಥರದ ನಾಯಕರು ನೀವು. ಪ್ರಶ್ನೆ ಏನಂತಂದ್ರೆ, ಕಾಂಗ್ರೆಸ್ ಮಾಡಿದ ತಪ್ಪನ್ನೇ ಬಿಜೆಪಿನೂ ಮಾಡ್ತಾ ಇದೆ. ಅಲ್ಲಿ ಎಡಗೈ ಸಮುದಾಯದಿಂದ ವೈ ಓನ್ಲಿ ಗೋವಿಂದ ಕಾರಜೋಳ, ಇನ್ನೂ 10 ಜನ ನಾಯಕರುಗಳು ಯಾಕಿಲ್ಲ? ಚಿತ್ರದುರ್ಗದಲ್ಲಿ ಯಾಕೆ ಬೆಳೆಸಿಲ್ಲ? ಯಾಕೆ 500 ಕಿಲೋಮೀಟರ್ ದೂರದಿಂದ ಕರ್ಕೊಂಡ್ ಬರ್ಬೇಕಾಯ್ತು? ಹೋದ್ ಸರಿನೂ ಅದೇ ತಪ್ಪು ಮಾಡಿದ್ರು. ಅದನ್ನೇ ಕಾಂಗ್ರೆಸ್ ಟ್ರಂಪ್ ಕಾರ್ಡ್ ಮಾಡ್ತಾ ಇದೆ. ಕರೆಕ್ಟ್. ಮತ್ತ ಕಾಂಗ್ರೆಸ್ನವರು ಯಾರು ಟ್ರಂಪ್ ಕಾರ್ಡ್ ಮಾಡ್ತಾ ಇದ್ದಾರಲ್ಲ, ಅವ್ರು ಎಲ್ಲಿಂದ ಬಂದಾರ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾವ ಊರ್ನವರು, ಯಾವ ಜಿಲ್ಲೆಯವರು? ನೀವು ಪಾರ್ಟಿ ವಿತ್ ಡಿಫರೆನ್ಸ್ ಅಲ್ವಾ? ನೋಡಿ ಪಾರ್ಟಿ ಬೆಳೆಸ್ತಾ ಇದೆ. ಆದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಿ ಜನ ದೇಶದ ರಕ್ಷಣೆ ಮಾಡ್ತಕ್ಕಂತ ಅತ್ಯಂತ ಶ್ರೇಷ್ಠ ನಾಯಕ ಅನ್ನೋ ಕಾರಣಕ್ಕಾಗಿ ಇವತ್ತು ರಾಜ್ಯದ ಜನ ಅಷ್ಟೇ ಅಲ್ಲ, ದೇಶದ ಜನ ನರೇಂದ್ರ ಮೋದಿಜಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 2019ರಿಂದ 2023ರವರೆಗೂ ನಮ್ಮದೇ ಸರ್ಕಾರ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ, ಬಸವರಾಜ ಮುಖ್ಯಮಂತ್ರಿ, ನಾವು ಮಾಡಿದಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಜನ ಇವತ್ತು ವಿಚಾರ ಮಾಡಿ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಲ್ಲ, ಬರೇ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಜನರಿಗೆ ಖಾತ್ರಿ ಆಗಿದೆ. ನರೇಂದ್ರ ಮೋದಿಜಿ ಅವರು ಆಡಳಿತ ಬೇಕನ್ನೋ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಜನ ಬೆಂಬಲಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಗೋವಿಂದ ಕಾರಜೋಳ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಆಲ್ ರೈಟ್, ಏನಾಗುತ್ತೆ ಅಂತ ಅನ್ಸುತ್ತೆ ಇವತ್ತು? ಸಂಧಾನ ಆಗಿ ಎಲ್ಲ ಮುಗ್ದೋಗತ್ತಾ ಚಿತ್ರದುರ್ಗದ ಕತೆ ಅಂತ? ಇಲ್ಲ, ಅವರಾಗಿ ಅಲ್ಲಿ ಗೋವಿಂದ ಕಾರಜೋಳ ಅವರು ರಮೇಶ್ ಜಿಗಜಿಣಗಿ ಟಿಕೆಟ್ ಬಿಟ್ಟುಕೊಟ್ಟ ಕಾರಣಕ್ಕಾಗಿ ಪಾರ್ಟಿ ಕೂಡ ಅವರನ್ನು ಒಂದು ಗೌರವಯುತವಾಗಿ ನಡೆಸ್ಕೊಳತ್ತೆ. ಆಮೇಲೆ ಯಡಿಯೂರಪ್ಪ ಅವರ ಎಂಟ್ರಿ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಶಕ್ತಿ ಮೀರಿ ಶ್ರಮಿಸ್ತಾರೆ ಅಂತ ಅನ್ಸುತ್ತೆ. ಈಗ ಇದು